ಬಂಧುಗಳೇ, ಬೆಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಪ್ರಜ್ಞಾವಂತ ಪ್ರಾಧ್ಯಾಪಕ ವರ್ಗಗಳಿಂದ, ಸಂಶೋಧಕರಿಂದ ಪರವಾಗಿ ವಿಜಯಣ್ಣನಿಗೆ ಮತ್ತೊಮ್ಮೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಭೀಮ ಸ್ವಾಗತವನ್ನು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ನಮ್ಮೊಂದಿಗೆ ಆ ಖುಷಿನಲ್ಲಿ ಭಾಗಿಯಾಗ್ತಾ ಎಲ್ಲರೂ ಕೂಡ ನಾವು ಇವತ್ತು ಸಿನಿಮಾನ ನೋಡಿ ಏನಿವತ್ತು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಇವತ್ತು ಲ್ಯಾಂಡ್ ಲಾರ್ಡ್ ಸುದ್ದಿ. ಹಾಗಾಗಿ ಬಾಬಾ ಸಾಹೇಬ್ ಇದರದ್ದು ಎಲ್ಲ ನಮ್ಮ ಪೂರ್ವಿಕರ ವಿಚಾರಗಳಲ್ಲಿ ಯಾವೆಲ್ಲ ತಿರುಳಿದೆ ಅದನ್ನ ರಸವತ್ತಾಗಿ ಅರ್ಥಪೂರ್ಣವಾಗಿ ತುಂಬಾ ಅದ್ಭುತವಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಕಟ್ಬಿಟ್ಟಿದೆ. ಹಾಗಾಗಿ ಗೆಳೆಯರೇ ನಮಸ್ಕಾರ. ಇವತ್ತು ಲ್ಯಾಂಡ್ ಲಾರ್ಡ್ ಚಿತ್ರ ಅಭೂತಪೂರ್ವದ ಆರಾಧನೆ ಇದ್ರೆ ಅದು ನಮ್ಮ ದುನಿಯಾ ವಿಜಿ ಸರ್. ಯಾವರೇ ಒಬ್ಬ ನಾಯಕ ನಟ ಆದ್ರೂ ಸಿನಿಮಾ ಮಾಡ್ತಾರೆ, ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆದ್ರೆ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಸಿನಿಮಾ ಗೆಲ್ಬೇಕು, ಸಿನಿಮಾ ಜನ ನೋಡ್ಬೇಕು ಅಂತೇಳಿ ಎಲ್ಲರಿಗೂ ತಲುಪಿಸೋ ವ್ಯವಸ್ಥೆಯನ್ನ, ಆಮೇಲೆ ಎಲ್ಲರ ಜೊತೆ ಅವರು ಇದ್ದು, ಆಮೇಲೆ ಎಲ್ಲ ನಮ್ಮ ಯೂನಿವರ್ಸಿಟಿಯ ಎಲ್ಲ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಂದು ಮನವಿ, ದಯವಿಟ್ಟು ಯಾರೂ ಸಹ ಫೋಟೋಗೆ ಇವಾಗ ಬರಬೇಡಿ. ಚಲನಚಿತ್ರ ಮುಗಿದ ನಂತರ ವಿಜಯಣ್ಣವರು ನಮಗೋಸ್ಕರ ಒಂದು ಸಮಯ ಕೊಡ್ತಾರೆ, ಆ ಸಮಯದಲ್ಲೇ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳ್ತಾ ಇದೀವಿ. ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ಒಕ್ಕೂಟ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ಎಲ್ಲರಿಗೂ ತಲುಪಿಸುವಂತ ಒಂದು ಕಾರ್ಯವನ್ನ ನಾವು ಕೈಗೊಂಡಿದ್ದೀವಿ. ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಇವತ್ತು PVR ಮಾಲಲ್ಲಿ ಒಂದು ಇಡೀ ಚಿತ್ರತಂಡ, ಇಡೀ ಚಿತ್ರರಂಗ ಎಲ್ಲರೂ ಕೂತು ಸಿನಿಮಾ ನೋಡ್ಬೇಕು ಅಂತ ಹೇಳಿ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಅಷ್ಟು ಟಿಕೆಟ್ಗಳನ್ನ ಬುಕ್ ಮಾಡಿದೀವಿ. ಆಮೇಲೆ ಪ್ರಪ್ರಥಮ ಬಾರಿಗೆ ನಾವು, ಕೆಲವರು ಹೇಳ್ತಾರೆ ಜನ ಸಿನಿಮಾ ನೋಡಕ್ ಬರಲ್ಲ, ಜನ ಸಿನಿಮಾನ ದುಡ್ಡು ಕೊಟ್ಟು ನೋಡಲ್ಲ, ಎಲ್ಲರೂ ಪ್ರಚಾರಕ್ಕೋಸ್ಕರ ಸಿನಿಮಾ ತೋರಿಸ್ತಾರೆ ಅಂತಾರೆ. ಆದ್ರೆ ಅದು ನಮ್ಮ ವಿಚಾರದಲ್ಲಿ ತಪ್ಪು. ನಾವು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ 25,000 ರೂಪಾಯಿಗಳನ್ನ ಚಲನಚಿತ್ರ ತಂಡಕ್ಕೆ ನಾವು ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು ಸೇರಿ ಅವರಿಗೆ 25,000 ರೂಪಾಯಿ ಚೆಕ್ ಅನ್ನು ಕೊಡ್ತಾ ಇದೀವಿ. ದಯವಿಟ್ಟು ನಮ್ಮ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರು ಚೆಕ್ ಅನ್ನ ವಿಜಿ ಸರ್ ಅವರಿಗೆ ಕೊಡಬೇಕು. 25,000 ರೂಪಾಯಿ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದಿಂದ
ಅವ್ರಿಗೆ ಆರ್ಥಿಕ ಸಹಾಯವನ್ನು ನೀಡಿದ್ದೀವಿ. ಕಾರಣ ಏನಂದ್ರೆ ಕನ್ನಡ ಚಿತ್ರ ಗೆಲ್ಲಿ ಸಂಶೋಧನೆ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಆಮೇಲೆ ಪ್ರಥಮ ಬಾರಿಗೆ ಸಂವಿಧಾನವನ್ನ ಗೌರವಿಸುವ, ಸಂವಿಧಾನದ ಆಶಯವುಳ್ಳ, ಸಂವಿಧಾನದಿಂದ ಜನಗಳಿಗೆ ಯಾವ ರೀತಿಯಾದಂತ ಮೆಸೇಜ್ ನ ಕೊಡಬೇಕು ಆ ಮೆಸೇಜ್ ನ ಕೊಟ್ಟರು ಅಂತ. ಆಮೇಲೆ ಶಿಕ್ಷಣದ ಮಹತ್ವವೇನು, ಆಮೇಲೆ ಇದು ಏನು ಸತಿ ಸಾಗಮನ ಪದ್ಧತಿ ಇರ್ಬೋದು ಅಥವಾ ಬಸವಿ ಪದ್ಧತಿ ಇರ್ಬೋದು, ಇವೆಲ್ಲವನ್ನ ಚಿತ್ರದಲ್ಲಿ ಬಹಳ ರಸವತ್ತಾಗಿ ತೋರಿಸ್ಕೊಟ್ಟಿದ್ದಾರೆ. ಜನಗಳಿಗೆ ಇನ್ಫಾರ್ಮೇಶನ್ ಕೊಡೋ ತರ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ವಿಜಯ್ ಸರ್ ಅವರು ಎರಡು ಮಾತಾಡಬೇಕು. ಅದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಬೇಕು. ಅದಾದ ನಂತರ ಇಲ್ಲಿಂದ ಕಾಲ್ನಡಿಗೆಯಲ್ಲಿ ನಮ್ಮ ಅಂಬೇಡ್ಕರ್ ಅಧ್ಯಯನ ಕೇಂದ್ರದವರೆಗೂ ನಡ್ಕೊಂಡು ಹೋಗಿ ಅಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ತದನಂತರ ಗೋಪಾಲನ್ ಆರ್ಕಿಡ್ ಒಳಗಡೆ ಒಂದೇ ಒಂದು ವಿಚಾರ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೇಬೇಕು. ಮೈಸೂರು ಭಾಗದಲ್ಲಿ ಶೂಟಿಂಗ್ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ವಿಜಯಣ್ಣ ಅಲ್ಲಿ ಇರ್ತಕ್ಕಂಥ 62 ಕೈದಿಗಳು ಸುಮ್ಮನೆ ಅಲ್ಲೇ ಇದ್ದೋಗಿರ್ತಾರೆ. ಅವ್ರು ಯಾವ್ದೋ ವಿಚಾರಕ್ಕೆ ಅಲ್ಲೇ ಇದ್ದೋಗಿರ್ತಾರೆ. ಆ ಕಾರಣಕ್ಕೆ ಆ ವಿಚಾರ ತಿಳಿದ ಕೂಡಲೇ ಆ ಜೈಲ್ ಹೋದಂತ ಸಂದರ್ಭದಲ್ಲಿ 62 ಜನ ಏನು ಕೈದಿಗಳಿದ್ರು ಅವರನ್ನ ಬಿಡುಗಡೆ ಮಾಡೋದಕ್ಕೆ ವಿಜಯಣ್ಣ ಸಾಕ್ಷಿಯಾಗಿದ್ದಾರೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳ್ಬೇಕು. ಏನು ಧರ್ಮಸ್ಥಳದ ವಿಚಾರ ಸಂಬಂಧಪಟ್ಟಂಗೆ ಅಲ್ಲಿ ಆ ಹೆಣ್ಣು ಮಗಳಿಗೆ ನ್ಯಾಯ ದೊರಕಿಸಿಕೊಡೋ ತನಕ ನಾನು ಧರ್ಮಸ್ಥಳಕ್ಕೆ ಹೋಗಲ್ಲ ಅಂತಕ್ಕಂಥ ಈ ತರದ್ದು ಹಲವಾರು ಜೀವಪರವಾದಂತ ವಿಚಾರಗಳಲ್ಲಿ ದುನಿಯಾ ವಿಜಯಣ್ಣ ನಮ್ಮ ಜೊತೆ ಇದ್ದಾರೆ. ಹಂಗಾಗಿ ಸಂವಿಧಾನ ಪರವಾದಂತಹ ಎಲ್ಲ ಭೀಮ ಬಂಧುಗಳ ಆಶಯಗಳನ್ನ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಹಂಗಾಗಿ ಭೀಮ ಅಂತಕ್ಕಂಥ ಹೆಸರನ್ನ ಅವ್ರು ಇಡಬೇಕಂಗೆ ಈ ಮೂಲಕ ಕೇಳ್ಕೊತಾ ಇದ್ದಾರೆ. ಜೈ ಭೀಮ್ ಬಂಧುಗಳೇ, ಪುಣ್ಯದ ಕೆಲಸ ನಮಗೆ ಕೊಟ್ಟಿದ್ದೀರಾ. ಬಾಬಾ ಸಾಹೇಬ್ ಎಲ್ಲ ಅನುಯಾಯಿಗಳ ಪರವಾಗಿ ಈ ಮಗುಗೆ ಭೀಮಪುತ್ರಿ ಅಂತ ನೀವೆಲ್ಲ ಸೇರಿ ಕೂಗಿದ್ರೆ 3 ಸರಿ ಚೆನ್ನಾಗಿರುತ್ತೆ ಅನ್ಕೊಳ್ತೀನಿ. ಅಮ್ಮ ಅವ್ರ ತಾಯಿ ಬರಲಿ, ನಾವೆಲ್ಲ ಸೇರಿ ಭೀಮಪುತ್ರಿ 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 ಜೈ ಭೀಮ್ ಅಂತ ಕೂಗೋಣ. ಅದೆಲ್ಲ ನಿಮ್ಮ ಆಶೀರ್ವಾದ ಆ ಮಗು ಮೇಲೆ ಇರಲಿ. ಯಾವ ನೀವು ನಾವೆಲ್ಲ ಸೇರಿ ಕೂಗೋಣ 3 ಸರಿ. ನನ್ನ ಜೊತೆ ಎಲ್ಲ ಕೂಗಿ ಭೀಮಪುತ್ರಿ ಭೀಮಪುತ್ರಿ ಭೀಮಪುತ್ರಿಗೆ ಜಯವಾಗಲಿ ಅಂತ 3ನೇ ಸರಿ ಜಯವಾಗಲಿ ಜಯ ಕೂಗೋಣ. ಭೀಮಪುತ್ರಿ ಭೀಮಪುತ್ರಿ ಭೀಮಪುತ್ರಿಗೆ ಜಯವಾಗಲಿ. ಜೈ ಜೈ ಗೌರವಾನ್ವಿತ ಎಲ್ಲ ವಿದ್ಯಾರ್ಥಿಗಳು ಈ ಹಣವನ್ನು ಕೊಟ್ಟಿದ್ದೀರಾ. ಇದಕ್ಕೆ ಇನ್ನೊಂದು ನನ್ನ ಕೈಲಾಗುವಂತ ಇನ್ನೊಂದು 75,000 ರೂಪಾಯಿ ಸೇರಿಸಿ ಈ ಮಗು ಹೆಸರು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋಣ. ಅದನ್ನು ನಾನೇ ಕೊಡ್ತೀನಿ. ದಯಮಾಡಿ ಅವ್ರ ನಂಬರ್ ಕೊಡಿ, ನನಗೆ ಅವ್ರು ನಾನೇ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಹಾಗಾಗಿ ಮಗು ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬಿಡಮ್ಮ. ಅದರ ವಿದ್ಯೆಗಾಗಲಿ ಭೀಮಪುತ್ರ ಇಲ್ಲಿ ನಮ್ಮ ಪ್ರೀತಿ ನಾವು ಕೊಡೋದು ನನಗೂ ಬೇಕಾಗಲಿಲ್ಲ. ನನ್ನ ಪ್ರೀತಿಯಿಂದ ಕೊಟ್ಟರು, ನಾನು ಯಾರು ಕೊಡಲಿ. ಆಯ್ತು, ಈ ಮಗು ಹೆಸರಲ್ಲಿ ನಾನು 25,000 ರೂಪಾಯಿ ಕೊಟ್ಟು ನೀವು ಕೊಟ್ಟರೆ 25,000 ರೂಪಾಯಿಗೆ ಸೇರಿಸಿ ಒಂದು ದೊಡ್ಡ ಇನ್ಶೂರೆನ್ಸ್ ಮಾಡಿಸ್ಕೊಡಿ. ನಿಮ್ಮೆಲ್ಲರ ಆಶೀರ್ವಾದ ಈ ಮಗು ಮೇಲೆ ಇರಲಿ. ಜೈ ಭೀಮ್. ಗೆಳೆಯರೇ ನಮಸ್ಕಾರ. ಒಂದು ನಾವು ಕೇಳ್ಕೊಂಡ್ವಿ ವಿಜಯ್ ಸರ್ನ, ಸರ್ ನಮ್ಮ ಒಕ್ಕೂಟದಿಂದ ಒಂದು 25 ಜನ 50 ಜನ ಹೋಗಿ ಸಿನಿಮಾವನ್ನ ನೋಡ್ಬೇಕು ಅಂತ ಇದೀವಿ. ನೀವೊಂದು 10 ನಿಮಿಷಗಳ ಕಾಲ ನಮ್ಮ ಜೊತೆಗೆ ಸೇರ್ಕೊಳ್ಳೋದಕ್ಕಾಗತ್ತಾ ಅಂತ ಕೇಳಿದ್ವಿ. ಹಿಂದೂ ಮುಂದೆ ಯೋಚನೆ ಮಾಡದೆ ಇಲ್ಲಮ್ಮ ನೀವು ಮಾಡ್ರಿ ನಾನು ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಅಣ್ಣವರೇ ಈ ತರ ಇಷ್ಟು ದೊಡ್ಡ ಭರವಸೆ ಕೊಟ್ಟ ಮೇಲೆ ನಾವು ಸಣ್ಣದಾಗಿ ಮಾಡೋದು ಬೇಡ, ದೊಡ್ಡದಾಗಿ ಮಾಡೋಣ ಅಂತೇಳಿ 125ರಿಂದ 50 ಜನ ಇದ್ದವರು ನಾವು 300 ಜನ ಟಿಕೆಟ್ ನ ಬುಕ್ ಮಾಡಿ ಇವತ್ತು ಈ ಸಿನಿಮಾ ನೋಡಕ್ ಹೋಗ್ತಾ ಇದೀವಿ. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಲಹೆ ಸಹಕಾರನ ನೀಡಿದಂತ ಎಲ್ಲ ಒಕ್ಕೂಟದ ಮಿತ್ರರಿಗೆ ನಾವು ಈ ಸಮಯದಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಇದೀವಿ.
ಒಕ್ಕೂಟದ ಪರವಾಗಿ, ಯೂನಿವರ್ಸಿಟಿ ಪರವಾಗಿ ಹಾಗೂ ಆಮೇಲೆ ಲ್ಯಾಂಡ್ ಲಾರ್ಡ್ ಚಿತ್ರದ ಪರವಾಗಿ ಎರಡೆರಡು ಮಾತುಗಳನ್ನ ನಮ್ಮ ದುನಿಯಾ ವಿಜಯ್ ಸರ್ ಅವರು ಮಾತಾಡಿದ ನಂತರ ಭೀಮರಾವ್ ಅವರಿಗೆ ಬಾಬಾ ಸಾಹೇಬ್ ಅವರಿಗೆ ಮಾಲಾರ್ಪಣೆಯನ್ನ ಮಾಡಿ ನಾವು ಜಾಥಾವನ್ನ ಸ್ಟಾರ್ಟ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸಿ. ನನಗಿನ್ನ ಹೆಚ್ಚಿಗೆ ಓದ್ಕೊಂಡಿರೋ ವಿದ್ಯಾರ್ಥಿಗಳು ನಿಮಗೆ ಶರಣಾರ್ಥಿ. ನಾನು ಡಿಗ್ರಿ ಫೇಲು, ನೀವೆಲ್ಲ ನನ್ನ ಮೀರಿ ಓದ್ತಾ ಇದ್ದೀರಾ. ಎಲ್ಲರೂ ಒಂದು ದೊಡ್ಡ ಶಕ್ತಿಗಳಾಗಿ ನಿಂತು ಇವತ್ತು ಈ ಸಿನಿಮಾನ ಕೆಲಸಕ್ಕೆ ಕಾರಣಕರ್ತರಾಗ್ತಾ ಇದ್ದೀರಾ. ಇದು ನಾವು ಬಾಬಾ ಸಾಹೇಬ್ರ ಮೇಲೆ ಇಟ್ಕೊಂಡಿರೋ ಪ್ರೀತಿ ಮತ್ತು ವಿಶ್ವಾಸ ಮತ್ತು ನಾವು ಸಂವಿಧಾನದ ಮೇಲೆ ಇಟ್ಟಿರುವಂಥ ನಂಬಿಕೆ ನಮ್ಮನ್ನು ಸದಾ ಹೀಗೆ ಕರ್ಕೊಂಡೋಗಿ ನೀವು ಇಲ್ಲಿ ಶುರು ಮಾಡಿರೋದು ಇಡೀ ಕರ್ನಾಟಕದಾದ್ಯಂತ ಆಗಲಿ ಅನ್ನೋ ನನ್ನ ಆಸೆ ಇದೆ. ಹಾಗಾಗಿ ನಿಮ್ಮ ಈ ಕೂಗು ಇಡೀ ಕರ್ನಾಟಕಕ್ಕೆ ಮುಟ್ಲಿ, ಎಲ್ಲ ಯೂನಿವರ್ಸಿಟಿ ಮಕ್ಕಳು ನೋಡುವಂತಾಗಲಿ. ನಾನು ಎಲ್ಲ ಡಿಸ್ಟಿಕ್ಗೂ ಹೋಗಿ ಒಂದು ಸಂವಿಧಾನ ಜಾತ್ರೆ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕಾಗತ್ತೆ. ನೀವೆಲ್ಲ ನನಗಿನ್ನ ಹೆಚ್ಚಿಗೆ ಓದ್ಕೊಂಡಿರೋರು, ಹೆಚ್ಚಿಗೆ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡಿರೋರು. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನೀವು ನನ್ನ ಇವತ್ತು ಈ ಜಾಗದಲ್ಲಿ ಕರೆಸಿ ನನಗೆ ಇಷ್ಟು ದೊಡ್ಡ ಪ್ರೀತಿ ಗೌರವ ಕೊಡ್ತಾ ಇರೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಿನಿಮಾ ನೋಡ್ತಾ ಇರೋದೇ ನನಗೆ ಮತ್ತು ನಮ್ಮ ನಿರ್ದೇಶಕರಿಗೆ ತುಂಬ ಎಮೋಷ್ನಲ್ ಆಗ್ತಾ ಇದ್ದೀವಿ. ಇದೆಲ್ಲ ವಿಷಯಗಳು ಕೇಳಿ ನಿಮಗೂ ಕೂಡ ತುಂಬ ಧನ್ಯವಾದ ಕಣಪ್ಪ. ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಲೆಕ್ಚರರ್ಗೆ ನಿಮಗೆ ನಿನ್ನೆ ಮೀಟ್ ಆದರು ಡಾಕ್ಟರ್ ಕರಿಯಣ್ಣ ಅವ್ರು ಗೊತ್ತೇ ಆಗಲ್ಲ ನೋಡಿ, ಅಷ್ಟು ಸಿಂಪಲ್ ಆಗಿರ್ತಾರೆ. ಅವರೆಲ್ಲ ನೋಡಿದಾಗ ನಾವು ಇನ್ನೂ ಎಷ್ಟು ಸಿಂಪಲ್ ಆಗಬೇಕು ಅಂತ ಕಲಿಸ್ಕೊಡುತ್ತೆ. ಇದು ಬಾಬಾ ಸಾಹೇಬರ ಅನುಯಾಯಿಗಳ, ಒರಿಜಿನಲ್ ಅನುಯಾಯಿಗಳ ನಡೆ, ನುಡಿ, ಭಾಷೆ ಎಲ್ಲವೂ ಈಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ರೂಢಿಸ್ಕೊಳ್ತೀವಿ ಸರ್. ಖಂಡಿತವಾಗ್ಲೂ ನನಗೂ ಅವಾಗವಾಗ ಆದರೆ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇದೆ. ದಯಮಾಡಿ ನನಗೂ ಒಂಚೂರು ಪಾಠ ಹೇಳ್ಕೊಡಿ ಸರ್, ನಾವು ಕಲಿಬೇಕು ಅನ್ನೋ ಆಸೆ. ಸೊ ಇವತ್ತು ನಿಮ್ಮ ಈ ಒಂದು ಒಗ್ಗಟ್ಟು ಮತ್ತು ಈ ನಿಮ್ಮ ಒಂದು ಕೂಗು ಇಡೀ ಕರ್ನಾಟಕದಾದ್ಯಂತ, ಯಾಕೆಂದರೆ ಯಾವತ್ತೂ ಸ್ಟೂಡೆಂಟ್ಸ್ಗಳೇ ಎದ್ದೋಳೋದು ಕಷ್ಟ, ಪ್ರಾಮಾಣಿಕವಾಗಿದ್ದರೆ ಮಾತ್ರ ಅವ್ರು ಎದ್ದೋಳೋದು. ಹಂಗಾಗಿ ನಿಮ್ಮ ಪ್ರಾಮಾಣಿಕತೆಗೆ ನಮ್ಮ ಪ್ರಾಮಾಣಿಕತೆ ಕೂಡ ಇದೆ. ನಿಮ್ಮೆಲ್ಲರ ಪಾದಕ್ಕೆ ನನ್ನ ನಮಸ್ಕಾರ. ಜೈ ಭೀಮ್. ಈಗ ಒಂದು ಗೀತೆ, ಒಂದು ಭೀಮ ವಂದನೆ ಗೀತೆ, ತದನಂತರ ಭೀಮರಾವ್ ಅವರಿಗೆ ಬಾಬಾ ಸಾಹೇಬ್ ಅವರಿಗೆ ಮಾತಾಡ್ತಾರೆ. ಕೇಳಿಸದ ಕಲಿಗಳೇ ಭೀಮಗೀತೆ, ಕೇಳಿಸದ ಕಲಿಗಳೇ ಭೀಮಗೀತೆ. ಬುದ್ಧ ಭುವಿಯ ಬಾನೊಡಲಲ್ಲಿ ಮೊಳಗಿದ ಭೀಮಯುಗದ ನವಕ್ರಾಂತಿ ಗೀತೆ, ಬುದ್ಧ ಭುವಿಯ ಬಾನೊಡಲಲ್ಲಿ ಮೊಳಗಿದ ಭೀಮಯುಗದ ನವಕ್ರಾಂತಿ ಗೀತೆ, ಭೀಮಯುಗದ ನವಕ್ರಾಂತಿ ಗೀತೆ. ಕೇಳಿಸದ ಕಲಿಗಳೇ ಭೀಮಗೀತೆ, ಕೇಳಿಸದ ಕಲಿಗಳೇ ಭೀಮಗೀತೆ. ಆಳುವ ಹಕ್ಕನ್ನು ಕಸಿದುಕೊಂಡು ಗೆಳೆಯರೆ, ಈಗ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ, ತದನಂತರ ಜಾಥಾ ಶುರುವಾಗುತ್ತೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಶಾಂತ್ ಅವರು ಸಂಶೋಧನಾ ಮತ್ತು ಸ್ನಾತಕೋತ್ತರ ಒಕ್ಕೂಟದ ಅಧ್ಯಕ್ಷರು, ಅವರು ಸಹ ಸಹಕಾರವನ್ನು ನೀಡಿದ್ದಾರೆ. ಆಮೇಲೆ ಶೇಷ್ ಅವರು ಇರ್ಬೋದು, ಜಡೇಶ್ ಸರ್ ಅವರು ನಮ್ಮ ಯೂನಿವರ್ಸಿಟಿಯನ್ನ ಕೊಡುತ್ತಾರೆ. ಸಂವಿಧಾನನ ವಿದ್ಯಾರ್ಥಿಗಳಿಂದ ಒಂದು ಲ್ಯಾಂಡ್ ಲಾರ್ಡ್ ಮೂವಿ ಮೂಲ ಸಂವಿಧಾನ. ಅದು ವಿದ್ಯಾರ್ಥಿಗಳು ಎಚ್ಚೆತ್ತುಕೊಂಡು ಆ ಮೂವಿನ ಜಾಗೃತಿ ಮೂಡಿಸ್ತಾ ಇರೋದು ತುಂಬ ಖುಷಿ ಇದೆ. ಅಂದರೆ ನನ್ನ ಸಿನಿಮಾ ಮೂಲಕ ಧ್ವನಿ ಇದೇ ಆಗಿತ್ತು, ಅಂದರೆ ಎಲ್ಲರಲ್ಲಿಗೂ ಸಂವಿಧಾನ ಜಾಗೃತಿ ಮೂಡಿಸೋದು. ಇದು ಒಂದು ಹೆಜ್ಜೆ ಇಟ್ಟಿದ್ದೀವಿ ಅಷ್ಟೇ.
ಸರ್ ಒಂಚೂರು ಈ ಕಡೆ ನೋಡಿ ಸರ್ ಇಲ್ಲಿ ನೋಡಿ ಸರ್ ಈ ಕಡೆ ನೋಡಿ ಹೆಂಗ ಒಂಚೂರು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.